ಸಜ್ಜನರಿಗೆಲ್ಲ ಈ ಗುರುಚರಣ ಸೇವಕ ಅಭಿನಂದನ್ ಸ್ವಾಮೀಜಿ ಮಾಡುವ ಅನಂತ ಅನಂತ ಶ್ರದ್ಧಾಪೂರ್ವಕ ನಮಸ್ಕಾರಗಳು. ಸಜ್ಜನರೇ, ಮಾನವನ ಜೀವನವೆಂದರೆ ಕೇವಲ ಹುಟ್ಟು ಬೆಳೆದು ಬಾಳುವುದು ಸಾಯುವುದು ಎಂಬ ಸರಳ ಘಟನೆಯ ಸರಮಾಲೆಯಲ್ಲ. ಅದೊಂದು ಆಳವಾದ ಯಾತ್ರೆ. ಆ ಯಾತ್ರೆಯಲ್ಲಿ ಮಾನವನು ಎರಡು ವಿಭಿನ್ನ ದಿಕ್ಕುಗಳಲ್ಲಿ ನಡೆಯುತ್ತಾನೆ. ಒಂದು ಪ್ರಪಂಚದ ದಿಕ್ಕು, ಮತ್ತೊಂದು ಪಾರಮಾರ್ಥದ ದಿಕ್ಕು. ಈ ಮಾತು ಕೇಳಲು ತುಂಬ ಸರಳವಾಗಿ ತೋರುತ್ತದೆ, ಆದರೆ ಅದರೊಳಗೆ ಮಾನವನ ಮನಸ್ಸಿನ ಸಂಪೂರ್ಣ ರಹಸ್ಯ ಅಡಗಿದೆ. ಬೇಕೆನ್ನುವುದು ಎಂದರೆ ಆಸೆ, ಲಾಲಸೆ, ಇನ್ನೂ ಪಡೆಯಬೇಕೆಂಬ ಮನಸ್ಸಿನ ಹಂಬಲ. ಸಾಕೆನ್ನುವುದು ಎಂದರೆ ತೃಪ್ತಿ, ಸಮಾಧಾನ, ದೇವರ ಕೃಪೆಯನ್ನು ಸ್ವೀಕರಿಸುವ ಮನೋಭಾವ. ಈ ಎರಡೂ ಮನಸ್ಥಿತಿಗಳೇ ಪ್ರಪಂಚ ಮತ್ತು ಪಾರಮಾರ್ಥದ ನಡುವಿನ ನಿಜವಾದ ಗಡಿಯಾಗಿದೆ. ಈ ಎರಡರ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಜೀವನದ ನಿಜವಾದ ಅರ್ಥ ಮನಸ್ಸಿಗೆ ಬರುವುದು. ಅದನ್ನೇ ಶ್ರೀ ಸದ್ಗುರು ಶಂಕರಾನಂದ ಸ್ವಾಮಿಗಳು ಒಂದು ಸಣ್ಣ ವಾಕ್ಯದಲ್ಲಿ ಈ ಮಹಾ ತತ್ವವನ್ನು ಹೇಳಿದ್ದಾರೆ. ಅದ್ಯಾವುದೆಂದರೆ, ಬೇಕೆನ್ನುವುದು ಪ್ರಪಂಚ, ಸಾಕೆನ್ನುವುದು ಪಾರಮಾರ್ಥ. ಬೇಕೆನ್ನುವುದು ಪ್ರಪಂಚ, ಸಾಕೆನ್ನುವುದು ಪಾರಮಾರ್ಥ. ಒಂದು ಕಡೆ ಅಪಾರವಾದ ಆಸೆಗಳು, ಇನ್ನೊಂದು ಕಡೆ ಅಪಾರವಾದ ಶಾಂತಿ. ಮಾನವನ ಮನಸ್ಸಿನ ಸ್ವಭಾವವೇ ಬಯಕೆಯಾಗಿದೆ. ಮನಸ್ಸು ಯಾವತ್ತಿಗೂ ಇನ್ನೂ ಬೇಕು ಎಂದು ಕೇಳುತ್ತಲೇ ಇರುತ್ತದೆ. ಇನ್ನೂ ಹೆಚ್ಚು ಹಣ ಬೇಕು, ಇನ್ನೂ ಹೆಚ್ಚು ಗೌರವ ಬೇಕು, ಇನ್ನೂ ಹೆಚ್ಚು ಸುಖ ಬೇಕು, ಇನ್ನೂ ಹೆಚ್ಚು ಸ್ಥಾನಮಾನ ಬೇಕು. ಈ ಬೇಕೆನ್ನುವ ಮನಸ್ಸೇ ಪ್ರಪಂಚವನ್ನು ಸೃಷ್ಟಿಸುತ್ತದೆ. ಆದರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆದ ಮಹಾನ್ ಸಂತರು ಹೀಗೆ ಹೇಳುತ್ತಾರೆ: ಯಾವಾಗ ಮನಸ್ಸು ಸಾಕು ಎಂದು ಹೇಳುತ್ತದೆ, ಅಲ್ಲಿಯೇ ಪಾರಮಾರ್ಥ ಆರಂಭವಾಗುತ್ತದೆ. ಹಾಗಿದ್ದರೆ ಈ ಪ್ರಪಂಚ ಎಂದರೇನು? ಪ್ರಪಂಚ ಎಂದರೆ ಈ ಜಗತ್ತಿನ ಜೀವನ, ಕುಟುಂಬ, ಹಣ, ಮನೆ, ಸ್ಥಾನಮಾನ, ವ್ಯಾಪಾರ, ಸಂಬಂಧಗಳು, ಸುಖ, ದುಃಖ ಇತ್ಯಾದಿ. ಇದು ದೇಹ ಮತ್ತು ಮನಸ್ಸಿಗೆ ಸಂಬಂಧಿಸಿದ ಜೀವನ. ಇಲ್ಲಿ ನನ್ನದು ಎಂಬ ಅಹಂಕಾರ ಮತ್ತು ಆಸಕ್ತಿ ಹೆಚ್ಚಿರುತ್ತದೆ. ಲಾಭ ನಷ್ಟ, ಜಯ ಪರಾಜಯ, ಸಂತೋಷ ದುಃಖ ಇವೆಲ್ಲವೂ ಇಲ್ಲಿ ಬರುತ್ತವೆ. ಉದಾಹರಣೆಗೆ, ಮನೆ ಕಟ್ಟುವುದಾಗಲಿ, ಹಣ ಸಂಪಾದಿಸುವುದಾಗಲಿ, ಮಕ್ಕಳ ಶಿಕ್ಷಣವಾಗಲಿ, ಸಮಾಜದಲ್ಲಿ ಹೆಸರು ಮಾಡುವುದಾಗಲಿ, ಇವೆಲ್ಲವೂ ಪ್ರಪಂಚದ ಒಂದು ಭಾಗವಾಗಿದೆ. ಆದರೆ ಪ್ರಪಂಚದ ಒಂದು ಸತ್ಯವೇನೆಂದರೆ, ಇದ್ಯಾವುದು ಶಾಶ್ವತವಲ್ಲ. ಹಾಗಿದ್ದರೆ ಶಾಶ್ವತವಾಗಿದ್ದು ಯಾವುದು? ಶಾಶ್ವತವಾಗಿ ಉಳಿಯುವುದು ಅದು ಒಂದೇ. ಯಾವುದೆಂದರೆ ಅದು ಪಾರಮಾರ್ಥ. ಪಾರಮಾರ್ಥ ಎಂದರೆ ಆತ್ಮದ ಸತ್ಯವನ್ನು ಅರಿಯುವ ಮಾರ್ಗ. ದೇವರ ಅನುಭವ, ಆತ್ಮಜ್ಞಾನ, ಮೋಕ್ಷ, ಅಹಂಕಾರದ ನಾಶ, ನಾನು ಯಾರು ಎಂಬ ಪ್ರಶ್ನೆಗೆ ಉತ್ತರ ಹುಡುಕುವುದು. ಇದು ಆತ್ಮ ಮತ್ತು ಪರಮಾತ್ಮದ ಸಂಬಂಧವನ್ನು ಅರಿಯುವ ಜೀವನವಾಗಿದೆ. ಮಹಾರಾಷ್ಟ್ರದ ಮಹಾನ್ ಸಂತರು ಸಮರ್ಥ ರಾಮದಾಸರು ಒಂದು ಮಹತ್ವದ ಮಾತನ್ನು ಹೇಳಿದ್ದಾರೆ: ಪ್ರಪಂಚ ಕರಾವ ನೆಟ್ಕ, ಪರಮಾರ್ಥ ಸಾಧಾವ ಖರ ಎಂದು. ಅಂದರೆ ಪ್ರಪಂಚವನ್ನು ಸರಿಯಾಗಿ ಮಾಡಬೇಕು, ಆದರೆ ಪಾರಮಾರ್ಥವನ್ನು ನಿಜವಾಗಿ ಸಾಧಿಸಬೇಕು.
ಅಂದರೆ ಪ್ರಪಂಚವನ್ನು ಬಿಟ್ಟು ಓಡಿ ಹೋಗುವುದಲ್ಲ, ಪ್ರಪಂಚದಲ್ಲೇ ಇದ್ದು ಪಾರಮಾರ್ಥವನ್ನು ಸಾಧಿಸುವುದು ಎಂದರ್ಥ. ಮಹಾನ್ ಸಂತ ತುಕಾರಾಮರು ಹೇಳುತ್ತಾರೆ, ಜೇ ಆಹೇತೆ ಪುರೇ ದೇವಾ ತುಜಿ ಕೃಪಾ ಭರೆ. ಅಂದರೆ ನನಗೆ ಇರುವುದೇ ಸಾಕು, ಅದು ದೇವರ ಕೃಪೆಯೇ. ಅಂದರೆ ಇದರಲ್ಲಿ ಲೋಭವೂ ಇಲ್ಲ, ಅಹಂಕಾರವೂ ಇಲ್ಲ, ಭಯವೂ ಇಲ್ಲ. ಅಲ್ಲಿ ಇರುವುದೊಂದೇ ಶಾಂತಿ ಮಾತ್ರ. ಈ ತೃಪ್ತಿಯ ಭಾವನೆ ಬಂದಾಗ ಮಾತ್ರ ಮಾನವನ ಮನಸ್ಸು ನಿಧಾನವಾಗಿ ಬದಲಾಗುತ್ತದೆ. ಅವನೊಳಗಿನ ಲೋಭ ಕಡಿಮೆಯಾಗುತ್ತದೆ, ಅಹಂಕಾರ ಕರಗುತ್ತದೆ, ಇತರರ ಮೇಲೆ ಕರುಣೆ ಮೂಡುತ್ತದೆ. ಇದೇ ಪಾರಮಾರ್ಥದ ಆರಂಭ. ಜೀವನದ ಒಂದು ದೊಡ್ಡ ತಪ್ಪು, ಹೆಚ್ಚಿನ ಜನರು ಹೀಗೇ ಯೋಚಿಸುತ್ತಾರೆ. ಏನೆಂದರೆ, ಮೊದಲು ಪ್ರಪಂಚವನ್ನು ಮಾಡಿ ಮುಗಿಸೋಣ, ನಂತರ ಪಾರಮಾರ್ಥವನ್ನು ನೋಡಿಕೊಳ್ಳೋಣ. ಆದರೆ ಸತ್ಯವೇನೆಂದರೆ, ಪ್ರಪಂಚ ಎಂದಿಗೂ ಮುಗಿಯುವುದಿಲ್ಲ, ಹಣ ಮುಗಿಯುವುದೇ ಇಲ್ಲ, ಆಸೆಯೂ ಮುಗಿಯುವುದಿಲ್ಲ, ಕಾರ್ಯವೂ ಮುಗಿಯುವುದಿಲ್ಲ. ಆದ್ದರಿಂದ ಸಂತರು ಹೇಳುತ್ತಾರೆ, ಪ್ರಪಂಚದಲ್ಲೇ ಇದ್ದು ಪಾರಮಾರ್ಥವನ್ನು ಸಾಧಿಸಬೇಕು. ಅದನ್ನೇ ಸದ್ಗುರು ಶ್ರೀ ಶಂಕರಾನಂದ ಸ್ವಾಮಿಗಳು ಪ್ರಪಂಚದಲ್ಲೇ ಇದ್ದು ಪಾರಮಾರ್ಥವನ್ನು ಹೇಗೆ ಸಾಧಿಸಿದ್ದಾರೆ? ಇದು 2006ನೇ ಇಸವಿಯಲ್ಲಿ ನಡೆದಂತಹ ಸತ್ಯ ಘಟನೆ. ಸದ್ಗುರು ಶ್ರೀ ಶಂಕರಾನಂದ ಸ್ವಾಮಿಗಳ ದಿವ್ಯ ಜೀವನದ ಒಂದು ಅದ್ಭುತ ಅಧ್ಯಾಯ. ಒಬ್ಬ ಸಾಮಾನ್ಯ ಮನುಷ್ಯ, ಆದರೆ ಅವನ ಜೀವನದಲ್ಲಿ ಒಂದು ಅತಿ ದೊಡ್ಡ ಸಂಕಟ ಬಂದು ಒದಗಿತ್ತು. ವರ್ಷಗಳ ಕಾಲ ಆತ ಆ ಸಂಕಟದಲ್ಲಿ ಕಂಗಾಲಾಗಿದ್ದ. ಮನಸ್ಸು ಕುಗ್ಗಿತ್ತು, ಆಶೆಗಳು ಕುಸಿದಿದ್ದವು, ಬದುಕೇ ಒಂದು ಭಾರವಾಗಿತ್ತು. ಅವನು ಏನು ಮಾಡಲಿಲ್ಲ ಹೇಳಿ? ದೇವಾಲಯಗಳಿಗೆ ಹೋದ, ಮಠಗಳಿಗೆ ಹೋದ, ಪೂಜೆ, ಸೇವೆ, ದಾನ ಎಲ್ಲವನ್ನೂ ಮಾಡಿದ. ಆದರೆ ಫಲ ಮಾತ್ರ ಕಾಣಿಸಿರಲಿಲ್ಲ. ಅವನ ಹೃದಯದಲ್ಲಿ ಒಂದೇ ಒಂದು ಪ್ರಶ್ನೆ, ಭಗವಂತ, ನನ್ನ ಮಾತು, ನನ್ನ ಸೇವೆ ನಿನಗೆ ಕಾಣಿಸುತ್ತಿಲ್ಲವೇ ಎಂದು. ಅಂತಹ ಸಮಯದಲ್ಲಿ ಯಾರೋ ಒಬ್ಬರು ಅವನಿಗೆ ಹೇಳಿದರು, ಗೋಕಾಕ್ ಫಾಲ್ಸ್ನ ಮಹಾಲಿಂಗ ಧಾಮದಲ್ಲಿ ಒಬ್ಬ ಪವಾಡ ಪುರುಷರಿದ್ದಾರೆ, ಸದ್ಗುರು ಶ್ರೀ ಶಂಕರಾನಂದ ಸ್ವಾಮಿಗಳು ಎಂದು. ಒಮ್ಮೆ ಅವರನ್ನು ಭೇಟಿ ಮಾಡು, ನಿನ್ನ ಜೀವನವೇ ಬದಲಾಗುತ್ತದೆ ಎಂದರು. ಆ ಮನುಷ್ಯನು ತನ್ನ ಕೊನೆಯ ಆಶೆಯೊಂದಿಗೆ ಆ ಗುರುಗಳ ಬಳಿಗೆ ಹೋದ. ಅವನ ಕಣ್ಣುಗಳಲ್ಲಿ ನೋವು, ಹೃದಯದಲ್ಲಿ ಬೇಡಿಕೆ. ಅವನು ನಡುಗುವ ಶಬ್ದದಲ್ಲಿ ಹೇಳಿದ, ಗುರುಗಳೇ, ಹಲವು ವರ್ಷಗಳಿಂದ ನಾನು ಒಂದು ದೊಡ್ಡ ಸಂಕಟದಲ್ಲಿ ನರಳುತ್ತಿದ್ದೇನೆ. ದಯವಿಟ್ಟು ನನ್ನನ್ನು ಇದರಿಂದ ಪಾರು ಮಾಡಿ ಎಂದನು. ಅವನ ಮಾತು ಕೇಳಿದ ಗುರುಗಳು ಅವನ ಭಕ್ತಿ ಕಂಡು ಅವನ ನೋವನ್ನು ಅನುಭವಿಸಿ, ಅವರು ಕೇವಲ ಮಾತಿನಲ್ಲಿ ಆಶ್ವಾಸನೆ ಕೊಡಲಿಲ್ಲ, ಅವನಿಗಾಗಿ ಹಲವು ದಿನಗಳ ಕಾಲ ಅನುಷ್ಠಾನಕ್ಕೆ ಕುಳಿತರು. ಇದು ಸಾಮಾನ್ಯ ವಿಷಯವಲ್ಲ. ಗುರು ಒಬ್ಬರಿಗಾಗಿ ತಮ್ಮ ತಪಸ್ಸನ್ನು ಅರ್ಪಿಸುವುದು ಇದು ಪಾರಮಾರ್ಥದ ಪರಾಕಾಷ್ಠೆಯೇ. ಅನುಷ್ಠಾನದ ನಂತರ ಒಂದು ವಸ್ತುವನ್ನು ಮಂತ್ರಿಸಿ ಅವನಿಗೆ ಕೊಟ್ಟು, ಇದನ್ನು ನಿನ್ನ ಹತ್ತಿರ ಇಟ್ಟುಕೋ, ನಿನ್ನ ಕೆಲಸ ಆಗುತ್ತದೆ ಎಂದು ಆಶೀರ್ವದಿಸಿದರು. ಕಾಲ ಕಳೆದಿತು. ಕೆಲವೇ ತಿಂಗಳುಗಳಲ್ಲಿ ಅವನ ಜೀವನದಲ್ಲಿ ಒಂದು ಅದ್ಭುತ ಬದಲಾವಣೆಯಾಯಿತು. ಆ ದೊಡ್ಡ ಸಂಕಟ ಕರಗಿ ಹೋಯಿತು. ಆ ಸಂಕಟದಿಂದ ಅವನು ಮುಕ್ತನಾದನು. ಅವನ ಹೃದಯದಲ್ಲಿ ಒಂದೇ ಭಾವನೆ, ಇದು ಗುರುಗಳ ಕೃಪೆಯೇ, ಇದು ಗುರುಗಳ ಕೊಟ್ಟ ಭಿಕ್ಷೆಯೇ. ಆನಂದದಿಂದ, ಕೃತಜ್ಞತೆಯಿಂದ ಅವನು ಒಂದು ದೊಡ್ಡ ಮೊತ್ತದ ಹಣವನ್ನು ಸುಟ್ಕೇಸ್ನಲ್ಲಿ ತುಂಬಿಕೊಂಡು
ಗುರುಗಳ ಬಳಿ ಬಂದನು. ಗುರುಗಳ ಬಳಿ ಬಂದು ಆ ಸುಟ್ಕೇಸನ್ನು ಗುರುಗಳ ಪಾದದಲ್ಲಿಟ್ಟನು. ಆಗ ಗುರುಗಳು ಶಾಂತವಾಗಿ ಕೇಳಿದರು, ಇದರಲ್ಲಿ ಏನಿದೆ? ಭಕ್ತನು ವಿನಯದಿಂದ ಉತ್ತರಿಸಿದ, ಗುರುಗಳೇ, ಇದರಲ್ಲಿ ಹಣವಿದೆ. ನಿಮ್ಮ ಕೃಪೆಗೆ ಕೃತಜ್ಞತೆಯಾಗಿ ತಂದಿದ್ದೇನೆ. ಆ ಕ್ಷಣದಲ್ಲಿ ಗುರುಗಳು ಏನು ಹೇಳಿದರು ಗೊತ್ತೇ? ಈ ಹಣವನ್ನು ತೆಗೆದುಕೊಂಡು ನಾನೇನು ಮಾಡಲಿ? ನನಗೆ ಸಹಾಯ ಮಾಡಬೇಕೆಂದು ನಿನಗೆ ಅನಿಸಿದರೆ ಇದನ್ನು ಎಲ್ಲ ಮಠಗಳಿಗೆ ಹಂಚು, ಉಳಿದಿದ್ದಲ್ಲಿ ಈ ಮಠಕ್ಕೆ ಅರ್ಪಿಸು ಎಂದು ಹೇಳಿದರು. ಇದನ್ನು ಕೇಳಿದಾಗ ಭಕ್ತನು ಆಶ್ಚರ್ಯಗೊಂಡನು. ಏಕೆಂದರೆ ಅವರಿಗೆ ಬೇಕಾದರೆ ಆ ಹಣವನ್ನು ಸ್ವೀಕರಿಸಬಹುದಿತ್ತು ಅಥವಾ ತಮ್ಮ ಆಶ್ರಯಕ್ಕೆ ಬಳಸಿಕೊಳ್ಳಬಹುದಿತ್ತು ಅಥವಾ ತಮ್ಮ ಅನುಕೂಲಕ್ಕೆ ಇಟ್ಟುಕೊಳ್ಳಬಹುದಿತ್ತು. ಆದರೆ ಗುರುಗಳಿಗೆ ಆಸೆ ಎಂಬುದೇ ಇರಲಿಲ್ಲ. ಅವರು ಹೇಳಿದ್ದದ್ದು ಹಂಚಿ ತಿನ್ನುವುದರಲ್ಲಿ ಸುಖವಿದೆ. ಎಂಥ ಅದ್ಭುತ ವಾಕ್ಯ! ಈ ಘಟನೆ ನಮಗೆ ಏನು ಹೇಳುತ್ತದೆ ಎಂದರೆ, ಪ್ರಪಂಚದಲ್ಲೇ ಇದ್ದು ಪಾರಮಾರ್ಥ ಜಯಿಸಲು ಸಾಧ್ಯ. ಹಣ ಇದ್ದರೂ ವೈರಾಗ್ಯ ಇರಬಹುದು, ಸಂಪತ್ತು ಇದ್ದರೂ ಅಹಂಕಾರವಿಲ್ಲದೆ ಬದುಕಬಹುದು. ಅದನ್ನೇ ಬೇಕೆನ್ನುವುದು ಪ್ರಪಂಚ, ಸಾಕೆನ್ನುವುದು ಪಾರಮಾರ್ಥ ಎಂಬ ವಾಕ್ಯವನ್ನು ಸದ್ಗುರುಗಳು ತಮ್ಮ ಜೀವನದಲ್ಲಿ ಜೀವಂತವಾಗಿ ತೋರಿಸಿದವರು. ಅಂಥ ಮಹಾನ್ ವ್ಯಕ್ತಿತ್ವ ಆ ಸದ್ಗುರು ಶ್ರೀ ಶಂಕರಾನಂದ ಸ್ವಾಮಿಗಳದಾಗಿತ್ತು. ಹಾಗಿದ್ದರೆ ಪ್ರಪಂಚದಲ್ಲೇ ಇದ್ದು ಪಾರಮಾರ್ಥವನ್ನು ಸಾಧಿಸುವುದು ಹೇಗೆ? ಸದ್ಗುರು ಶ್ರೀ ಶಂಕರಾನಂದ ಸ್ವಾಮಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದ 5 ಮಹಾನ್ ಸೂತ್ರಗಳು ಈ ಕೆಳಗಿನಂತಿವೆ. ಮೊದಲನೆಯದು, ಕರ್ತವ್ಯವನ್ನು ಪೂಜೆಯಾಗಿ ನೋಡು. ಅಂದರೆ ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ಅಮ್ಮ ಅಡುಗೆ ಮಾಡುತ್ತಿದ್ದರೆ ಅದು ನೈವೇದ್ಯವಾಗಬೇಕು. ತಂದೆ ಕೆಲಸ ಮಾಡುತ್ತಿದ್ದರೆ ಅದು ಸೇವೆಯಾಗಬೇಕು. ವಿದ್ಯಾರ್ಥಿ ಓದುತ್ತಿದ್ದರೆ ಅದು ಸಾಧನೆಯಾಗಬೇಕು. ಈ ಭಾವನೆ ಬಂದಾಗ ಮಾತ್ರ ಪ್ರಪಂಚವೇ ಪೂಜೆಯಾಗುತ್ತದೆ. ಎರಡನೆಯದು, ನಾನು ಮಾಡುತ್ತಿದ್ದೇನೆ ಎಂಬ ಅಹಂಕಾರವನ್ನು ಬಿಡಬೇಕು. ಸಾಮಾನ್ಯವಾಗಿ ನಾವೆಲ್ಲ ಮಾಡುವ ಒಂದು ದೊಡ್ಡ ತಪ್ಪು ಏನೆಂದರೆ, ಯಾವುದೇ ಒಂದು ಒಳ್ಳೆಯ ಕೆಲಸವಾದಾಗ ಅದಕ್ಕೆ ನಾನೇ ಹೊಣೆ, ನನ್ನಿಂದಲೇ ಈ ಕೆಲಸವಾಯಿತು ಎಂದು ಅಹಂಕಾರದಿಂದ ಹೇಳುತ್ತಿರುತ್ತೇವೆ. ಆದರೆ ಸತ್ಯವೇನೆಂದರೆ, ಎಲ್ಲವೂ ದೇವರ ಕೃಪೆಯಿಂದ ಇದು ಸಾಧ್ಯವಾಗುತ್ತಿರುತ್ತದೆ. ಅಂಥ ಮನಸ್ಥಿತಿ ಬಲವಾದಾಗ ಮಾತ್ರ ಮನಸ್ಸಿಗೆ ಸಂತೋಷ ಸಿಗುತ್ತದೆ. ಸಂತ ತುಕಾರಾಮರು ಹೇಳುತ್ತಾರೆ, ಕರ್ತಾ ತು ಮೀ ನಾಹಿ, ಅಂದರೆ ಮಾಡುವವನು ನೀನೇ ದೇವರೇ, ನಾನು ಕೇವಲ ಸಾಧನ ಮಾತ್ರ. ಈ ಭಾವನೆ ಬಂದಾಗ ಮಾತ್ರ ಮನಸ್ಸು ಹಗುರವಾಗುತ್ತದೆ. ಮೂರನೆಯದು, ತೃಪ್ತಿಯನ್ನು ಅಭ್ಯಾಸ ಮಾಡಿಕೊಳ್ಳಿ. ಅಂದರೆ ಪ್ರಪಂಚದ ಮಧ್ಯೆ ಇದ್ದು ಪಾರಮಾರ್ಥ ಸಾಧಿಸಬೇಕಾದರೆ ಸಾಕು ಎನ್ನುವ ಮನಸ್ಸು ಬೆಳೆಯಬೇಕು. ಇದು ಒಂದು ದಿನದಲ್ಲಿ ಬರುವುದಿಲ್ಲ, ಆದರೆ ಪ್ರತಿದಿನ ಸಣ್ಣ ಸಣ್ಣ ವಿಷಯಗಳಲ್ಲಿ ತೃಪ್ತಿ ಹೊಂದಬೇಕು. ನಾಲ್ಕನೆಯದು, ನಿತ್ಯ ಸ್ಮರಣೆ, ನಾಮಸ್ಮರಣೆ. ಪ್ರಪಂಚದಲ್ಲಿ ಕೆಲಸ ಮಾಡುತ್ತಿದ್ದರೂ ಮನಸ್ಸಿನಲ್ಲಿಯೇ ದೇವರ ನಾಮ ಇರಬೇಕು. ನಡೆಯುವಾಗ, ಕೆಲಸ ಮಾಡುವಾಗ, ಖಾಲಿ ಸಮಯದಲ್ಲಿ ಯಾವುದಾದರೂ ಒಂದು ರಾಮನಾಗಲಿ, ಶಿವನದಾಗಲಿ ಅಥವಾ ದತ್ತ ಮಹಾರಾಜದಾಗಲಿ, ಕೃಷ್ಣದಾಗಲಿ ಅವರ ನಾಮಸ್ಮರಣೆ ಮಾಡುತ್ತಾ ಇರಬೇಕು. ಇದರಿಂದ ಮನಸ್ಸು ಶುದ್ಧಗೊಳ್ಳುತ್ತದೆ. ಕೊನೆಯದು, ಸತ್ಸಂಗ ಮತ್ತು ಗುರುಕೃಪೆ. ಪಾರಮಾರ್ಥದ ಮಾರ್ಗದಲ್ಲಿ ಗುರು ಅತ್ಯಂತ ಮುಖ್ಯ. ಗುರು ಇಲ್ಲದೆ ದಾರಿ ಸ್ಪಷ್ಟವಾಗುವುದಿಲ್ಲ. ಸತ್ಸಂಗವು ಮನಸ್ಸನ್ನು ಶುದ್ಧಿಗೊಳಿಸುತ್ತದೆ. ಗುರುಕೃಪೆ ಆತ್ಮವನ್ನೇ ಬೆಳಗಿಬಿಡುತ್ತದೆ.
ಈ 5 ಮಹಾನ್ ಸೂತ್ರಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ಜೀವನ ಸುಂದರಮಯವಾಗುವುದರಲ್ಲಿ ಯಾವುದೇ ಸಂದೇಹವೇ ಇಲ್ಲ. ಪ್ರಪಂಚವನ್ನು ಗೆಲ್ಲುವುದು ಅಂದರೆ ಹಣ ಸಂಪಾದಿಸುವುದಲ್ಲ, ಅಥವಾ ಪಾರಮಾರ್ಥವನ್ನು ಸಾಧಿಸುವುದು ಅಂದರೆ ಎಲ್ಲವನ್ನೂ ಬಿಟ್ಟು ಓಡುವುದು ಅಲ್ಲ. ಪ್ರಪಂಚದಲ್ಲಿ ಇದ್ದು ಆಸೆಗೆ ಒಳಗಾಗದೆ ಇತರರಿಗಾಗಿ ಬದುಕುವುದೇ ಪಾರಮಾರ್ಥವಾಗಿದೆ. ಅಂತಿಮವಾಗಿ ಸದ್ಗುರು ಶ್ರೀ ಶಂಕರಾನಂದ ಸ್ವಾಮಿಗಳ ಕೃಪೆಯಿಂದ ನಮ್ಮ ಹೃದಯದಲ್ಲಿ ಆಸೆಗಳು ಕಡಿಮೆಯಾಗಲಿ, ಸೇವೆ ಹೆಚ್ಚಾಗಲಿ, ತೃಪ್ತಿ ಮೂಡಲಿ. ನಾವು ಎಲ್ಲರೂ ಪ್ರಪಂಚದಲ್ಲೇ ಇದ್ದು ಪಾರಮಾರ್ಥವನ್ನು ಸಾಧಿಸುವಂತಹ ಜೀವನ ನಡೆಸೋಣ ಎಂದು ಹೇಳುತ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ನುಡಿಮುತ್ತಿನೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ಸದ್ಗುರು ಶ್ರೀ ಶಂಕರಾನಂದ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎನ್ನುತ್ತಾ ಇವತ್ತಿನ ದಿನಕ್ಕೆ ವಿದಾಯ ಹೇಳುತ್ತೇನೆ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಸದ್ಗುರು ಶ್ರೀ ಶಂಕರಾನಂದ ಸ್ವಾಮಿ ಮಹಾರಾಜ್ ಕಿ ಜೈ.